ನಮಸ್ಕಾರ ಸ್ನೇಹಿತರೆ. ವಯಸ್ಸು ಕೇವಲ 14. ಸಾಮಾನ್ಯವಾಗಿ ಈ ವಯಸ್ಸಿನ ಮಕ್ಕಳು ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಿರ್ತಾರೆ. ಸಂಜೆ ಅಷ್ಟೊತ್ತಿಗೆ ಹೋಮ್ ವರ್ಕ್ ಮಾಡ್ತಿರ್ತಾರೆ. ಅಮ್ಮ ಟಿವಿ ನೋಡ್ಲಾ ಅಂತ ಹೇಳಿ ಅಮ್ಮನ ಹತ್ರ ಪರ್ಮಿಷನ್ಗೆ ಕೇಳ್ತಾ ಇರ್ತಾರೆ, ರಿಮೋಟ್ ಕೇಳ್ತಿರ್ತಾರೆ. ಆದ್ರೆ ಭಾರತದ ಒಬ್ಬ ಪೌರ ಕ್ರಿಕೆಟ್ ಮೈದಾನದಲ್ಲಿ ವಿಶ್ವ ದರ್ಜೆಯ ಆಟದಲ್ಲಿ ಇಡೀ ಪ್ರಪಂಚವೇ ನಿಬ್ಬೆರಗಾಗುವಂತಹ ಸಾಧನೆ ಮಾಡ್ತಾ ಇದ್ದಾನೆ. ಈ ಚಿಕ್ಕ ಹುಡುಗನ ಹೆಸರು ವೈಭವ್ ಸೂರ್ಯವಂಶಿ. ಮೊನ್ನೆ 190 ರನ್ ಹೊಡೆದಿದ್ದು AB ಡಿವಿಲಿಯರ್ಸ್ ರೆಕಾರ್ಡ್ ಮುರಿದಿದ್ದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಕಳೆದ 1 ವರ್ಷದಿಂದ ಈ ಹುಡುಗ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದ್ರೆ ಸಾಕು, ಅಲ್ಲಿ ಹಳೆ ರೆಕಾರ್ಡ್ಗಳು ಪುಡಿ ಪುಡಿ ಆಗ್ತಿವೆ. ವರ್ಲ್ಡ್ ಕ್ಲಾಸ್ ಕಾಂಪಿಟೇಷನ್ ಇರುವಂತಹ ವಿಶ್ವ ದರ್ಜೆಯ ಪ್ಲೇಯರ್ಸ್ ಬಂದು ಆಡೋ ಇಂಟೆನ್ಸ್ ಕಾಂಪಿಟೇಷನ್ ಇರುವಂತಹ IPL ಇರಲಿ, ಭಾರತದ ಪ್ರೀಮಿಯರ್ ಡೊಮೆಸ್ಟಿಕ್ ಟೂರ್ನಮೆಂಟ್ ಆಗಿರೋ ರಣಜಿ ಇರಲಿ ಅಥವಾ ಅಂಡರ್ 19 ಇರಲಿ, ಎಲ್ಲಾ ಕಡೆ ದರ್ಬಾರ್. ಈಗ ಪ್ರಶ್ನೆ ಇರೋದು ಒಂದೇ, ಇಷ್ಟೆಲ್ಲ ಟ್ಯಾಲೆಂಟ್ ಇರೋ, ಇಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಿರೋ ಈ ಹುಡುಗನನ್ನ ಟೀಮ್ ಇಂಡಿಯಾಗೆ ಹಾಕೊಳ್ಳೋಕೆ BCCI ಯಾಕೆ ಕಾಯ್ತಾ ಇದೆ ಅಂತ. ಇನ್ನು ಚಿಕ್ಕ ಹುಡುಗ ಸ್ವಲ್ಪ ಪಳಗ್ಲಿ ಅಂತ ಏನಾದ್ರೂ ನಮ್ಮ ಸೆಲೆಕ್ಟರ್ಸ್ ಅಂದುಕೊಳ್ತಾ ಇದ್ರೆ ಅದು ಭಾರತೀಯ ಕ್ರಿಕೆಟ್ ಮಾಡೋ ಅತಿ ದೊಡ್ಡ ಮಿಸ್ಟೇಕ್ ಆಗಬಹುದು. ಯಾಕೆ ಅಂತೀರಾ? ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋವನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ರಾಷ್ಟ್ರಪತಿಗಳ ಗೌರವ ಮತ್ತು ವಿಶ್ವರೂಪ ದರ್ಶನ. ಮೊದಲಿಗೆ ಒಂದು ಸಣ್ಣ ನ್ಯೂಸ್ ಅಪ್ಡೇಟ್. ಡಿಸೆಂಬರ್ 26ನೇ ತಾರೀಕು ಬೆಳಿಗ್ಗೆ ಅಷ್ಟೇ ರಾಷ್ಟ್ರಪತಿ ಭವನದಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವೈಭವ್ ಸೂರ್ಯವಂಶಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ದಾರೆ. ಇದು ಸಾಮಾನ್ಯ ಪ್ರಶಸ್ತಿ ಅಲ್ಲ, ಇದು ಮುಂದಿನ ಪೀಳಿಗೆಯ ಸೂಪರ್ ಸ್ಟಾರ್ಗೆ ಸಿಕ್ಕ ಮನ್ನಣೆ. ಈ ಪ್ರಶಸ್ತಿಗೆ ಕಳಶವಿಟ್ಟಂತೆ ನಡೆದಿದ್ದು ಮೊನ್ನೆ ಡಿಸೆಂಬರ್ 24ನೇ ತಾರೀಕು ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯ ಬಿಹಾರ ವರ್ಸಸ್ ಅರುಣಾಚಲ ಪ್ರದೇಶ. ಅಲ್ಲಿ ವೈಭವ್ ಆಡಿದ್ದು ಅದು ಬರೀ ಆಟ ಅಲ್ಲ, ಅದು ರನ್ ಸುನಾಮಿ. ಅದು ಕೇವಲ 59 ಎಸೆತಗಳಲ್ಲಿ 150 ರನ್. ಗಮನಿಸಿ, ಇಲ್ಲಿವರೆಗೆ ಲಿಸ್ಟ್ ಎ ಕ್ರಿಕೆಟ್ ಇತಿಹಾಸದಲ್ಲಿ ಮಿಸ್ಟರ್ 360 AB ಡಿವಿಲಿಯರ್ಸ್ 64 ಬಾಲ್ಗೆ 150 ಹೊಡೆದಿದ್ದೇ ರೆಕಾರ್ಡ್ ಆಗಿತ್ತು. ಆದ್ರೆ ನಮ್ಮ ಬಿಹಾರದ 14 ವರ್ಷದ ಚಿಕ್ಕ ಹುಡುಗ ABD ಯನ್ನ ಕೂಡ ಹಿಂದಕ್ಕೆ ಹಾಕಿದಾನೆ. 5 ಬಾಲ್ ಮುಂಚಿತವಾಗಿಯೇ ಆ ಮೈಲುಗಲ್ಲನ್ನ ತಲುಪಿದಾನೆ. ಅಲ್ಟಿಮೇಟ್ಲಿ 84 ಬಾಲ್ಗೆ 196 ರನ್, 16 4, 15 ಸಿಕ್ಸರ್. ಸ್ವಲ್ಪದರಲ್ಲೇ ಡಬಲ್ ಸೆಂಚುರಿ ಮಿಸ್. ಸ್ಟ್ರೈಕ್ ರೇಟ್ ಎಷ್ಟಿತ್ತು ಗೊತ್ತಾ? 226. ODI ಮ್ಯಾಚ್ ನಲ್ಲಿ T20 ರೀತಿ ಬೀಸಿದ್ದ ಹುಡುಗ. ಆದ್ರೆ ಈ 190 ರನ್ ಅನ್ನೋದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ನಂಬರ್ ಸುಳ್ಳು ಹೇಳಲ್ಲ, ಬೆಂಕಿ ಫಾರ್ಮ್. ಏನ್ ಗುರು, ಯಾವ್ದೋ ಒಂದು ಮ್ಯಾಚ್ ನಲ್ಲಿ ರನ್ ಹೊಡೆದು ಬಿಟ್ರೆ ಅದು ಚಿಕ್ಕ ಟೀಮ್ ಅರುಣಾಚಲ ಪ್ರದೇಶದ ವಿರುದ್ಧ ಅಂತ ಕೆಲವರು ಅನ್ಕೋಬಹುದು. ಅದಕ್ಕೆ ಇಂಡಿಯಾ ಟೀಮಿಗೆ ತಗೋಬೇಕಾ ಅಂತ. ನಾವು ನೋಡ್ಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಸ್ವಲ್ಪ ಹಿಂದಕ್ಕೆ ಹೋಗಿ 2025 IPL ನೋಡಿ. ನೆನಪಿದ್ಯಾ? ರಾಜಸ್ಥಾನ್ ರಾಯಲ್ಸ್ ಇವ್ರನ್ನ 1.1 ಕೋಟಿಗೆ ತಗೊಂಡಾಗ ಎಲ್ಲರೂ ಹುಬ್ಬೇರಿಸಿದ್ರು. ಚಿಕ್ಕ ಬಾಲಕನಿಗೆ 1.1 ಕೋಟಿನ. ಅವಾಗ ಇನ್ನೂ 12-13 ವರ್ಷ. ಅಲ್ಲಿ ಯಾರಿದ್ರು? ಯಾರ ಜೊತೆ ಆಡಿರೋದು? ಅರುಣಾಚಲ ಪ್ರದೇಶದ ಮೇಲೆ ಗುಜರಾತ್ ಟೈಟನ್ಸ್, ಮುಂಬೈ ಇಂಡಿಯನ್ಸ್, CSK. ಎಂತೆಂಥ ದೈತ್ಯ ಟೀಮ್ಗಳ ಮುಂದೆ, ಎಂತೆಂಥ ಪ್ಲೇಯರ್ಸ್ ಮುಂದೆ. ರಶೀದ್ ಖಾನ್, ಬೂಮ್ರಾ ತರ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದ್ರು. ಧೋನಿ, ವಿರಾಟ್ ಕೊಹ್ಲಿ, ಆಮೇಲೆ ಶುಭ್ಮನ್ ಗಿಲ್, KL ರಾಹುಲ್, ಎಂತೆಂಥ ಪ್ಲೇಯರ್ಸ್ ಇದ್ರು. ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಎಂತೆಂಥ ದಿಗ್ಗಜ ಆಟಗಾರರ ಜೊತೆಗೆ ಆಡಿದ್ರು. ವಿಶ್ವ ದರ್ಜೆಯ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಬೇರೆ ರಾಷ್ಟ್ರಗಳಿಂದ ಬಂದು ಕೂಡ ಅಲ್ಲಿ ಆಡಿದ್ರು ಅಲ್ವಾ? ಅವ್ರ ಮುಂದೆ ವೈಭವ್ ಮಾಡಿದ್ದೇನು? ರಾಜಸ್ಥಾನ್ ರಾಯಲ್ಸ್ ಪರ ಕೇವಲ 35 ಬಾಲ್ಗಳಲ್ಲಿ ಸೆಂಚುರಿ ಬಾರಿಸಿದ್ರು. IPL ಇತಿಹಾಸದಲ್ಲೇ ಭಾರತೀಯನೊಬ್ಬ ಬಾರಿಸಿದ ಅತಿ ವೇಗದ ಶತಕ. ಆ ಇಡೀ ಸೀಸನ್ನಲ್ಲಿ ವೈಭವ್ ಸ್ಟ್ರೈಕ್ ರೇಟ್ ಎಷ್ಟಿತ್ತು ಗೊತ್ತಾ? 206.5. ಅಂದ್ರೆ ಪ್ರತಿ ಬಾಲ್ ಅನ್ನು ಚಚ್ಚುವ, ಬೌಂಡರಿ ಗಟ್ಟೋ ಛಲ. ಅಲ್ಲಿ ಮುಗಿತಾ? ಇಲ್ಲ. ರೀಸೆಂಟ್ ಆಗಿ ನಡೆದ ಅಂಡರ್ 19 ಏಷ್ಯಾ ಕಪ್ ನೋಡಿ. ಅಲ್ಲಿ ಕಂಡೀಷನ್ಸ್ ಬೇರೆ ಇರುತ್ತೆ, ಪ್ರೆಷರ್ ಬೇರೆ ಇರುತ್ತೆ. ಅಲ್ಲೂ ಕೂಡ ಟೀಮ್ ಇಂಡಿಯಾ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದು ಇದೇ ವೈಭವ್ ಸೂರ್ಯವಂಶಿ. UAE ವಿರುದ್ಧ 171 ರನ್ ಹೊಡೆದಿದ್ದು ಸುಮ್ಮನೆ ಅಲ್ಲ. ಆಯ್ತು, ಅದು ಬಿಡಿ. ರಣಜಿ ಟ್ರೋಫಿ ನೋಡಿ. ಇಲ್ಲಿ ಟೆಸ್ಟ್ ಮಾದರಿಯ ಕ್ರಿಕೆಟ್, ತಾಳ್ಮೆ ಬೇಕು. ಇಲ್ಲೂ ಕೂಡ ಮೇಘಾಲಯ ವಿರುದ್ಧ ತಮ್ಮ ಚೊಚ್ಚಲ ಪ್ರಥಮ ದರ್ಜೆ ಹಾಫ್ ಸೆಂಚುರಿ ಬಾರಿಸಿ ನಾನು ನಿಂತು ಆಡಬಲ್ಲೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಕೂಡ ಸೆಂಚುರಿ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರನ ರೆಕಾರ್ಡ್ ಮಾಡಿದ್ರು. ಇಲ್ಲಿ ಲಾಜಿಕ್ ಸಿಂಪಲ್. T20 ಇರಲಿ, 50 ಓವರ್ಸ್ ಇರಲಿ ಅಥವಾ ರಣಜಿ ಇರಲಿ, ಲಾಂಗರ್ ಫಾರ್ಮ್ಯಾಟ್ ಇರಲಿ, ವೈಭವ್ ಸೂರ್ಯವಂಶಿ ಹೋದ ಕಡೆಯಲ್ಲೆಲ್ಲ ರನ್ ಸುನಾಮಿ. ಒಬ್ಬ ಪ್ಲೇಯರ್ ಈ ಮಟ್ಟದ ಸುಪ್ರೀಂ ಫಾರ್ಮ್ ನಲ್ಲಿರುವಾಗ ಬರೀ ಏಜ್ ಚಿಕ್ಕದು ಅನ್ನೋ ಕಾರಣಕ್ಕೋಸ್ಕರ
ಬರೀ ಡೊಮೆಸ್ಟಿಕ್ ಆಡ್ಸೋದು ಅಂದ್ರೆ ಒಂದು ಫೆರಾರಿ ಕಾರನ್ನ ತಗೊಂಡು ಹೋಗಿ ಪಾರ್ಕಿಂಗ್ ನಲ್ಲಿ ಒಳಗಡೆ ಇಟ್ಟು ಶಟರ್ ಎಳೆದು ಧೂಳು ಹೊಡೆದ ಹಾಗೆ, ಅವರ ಪೊಟೆನ್ಷಿಯಲ್ ನ ವೇಸ್ಟ್ ಮಾಡಿದ ಹಾಗೆ. ಗಾಡ್ ಆಫ್ ಕ್ರಿಕೆಟ್ ತೋರಿಸಿದ ಹಾದಿ. ವಯಸ್ಸಿನ ವಿಚಾರಕ್ಕೆ ಬರೋಣ. ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳೋದು ಒಂದೇ ಮಾತು, 14 ತೀರಾ ಚಿಕ್ಕ ವಯಸ್ಸು, ಇಂಟರ್ನ್ಯಾಷನಲ್ ಪ್ರೆಷರ್ ತಡ್ಕೊಳ್ಳಲ್ಲ ಅಂತ. IPL ಏನು ಡೊಮೆಸ್ಟಿಕ್, ಅದು ಲೋಕಲ್, ಅದು ಇರ್ಲಿ. ಇತಿಹಾಸ ಏನ್ ಹೇಳುತ್ತೆ? 1989 ಹೋಗೋಣ. ಅವತ್ತು ಸಚಿನ್ ತೆಂಡೂಲ್ಕರ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬ್ಯಾಟ್ ಹಿಡಿದು ನಿಂತಾಗ ಅವತ್ತು ತೆಂಡೂಲ್ಕರ್ ಅವರಿಗೆ 16 ವರ್ಷ. ಇಲ್ಲಿ ವೈಭವ್ ಅವರನ್ನ ನೇರವಾಗಿ ತೆಂಡೂಲ್ಕರ್ಗೆ ಕಂಪೇರ್ ಇವಾಗಲೇ ಮಾಡ್ತಾ ಇಲ್ಲ. ಸಚಿನ್ ಕ್ರಿಕೆಟ್ ಪಾಲಿನ ದೇವರು, ಅವ್ರ ಸ್ಥಾನ ತುಂಬೋಕೆ ಅಷ್ಟು ಸುಲಭ ಇಲ್ಲ. ಆದ್ರೆ ಸಚಿನ್ ಬಂದಾಗ ಇದ್ದ ಸನ್ನಿವೇಶ ಇದೆಯಲ್ಲ, ಅದು ಇವತ್ತಿಗೆ ಸೇಮ್ ಟು ಸೇಮ್. ಅವತ್ತು ಸಚಿನ್ ಅವರಿಗೆ 16 ವರ್ಷ. ಎದುರಿಗಿದ್ದು ಪಾಕಿಸ್ತಾನದ ರಣ ಭಯಂಕರ ಬೌಲರ್ಗಳು, ವಸೀಂ ಅಕ್ರಮ್, ವಕಾರ್ ಯೂನಿಸ್, ಇಮ್ರಾನ್ ಖಾನ್. ಅವತ್ತು BCCI ಪಾಪ ಸಚಿನ್ ಚಿಕ್ಕ ಹುಡುಗ, ಮೂಗಿನ ಕೆಳಗಿನೂ ಮೀಸೆ ಬಂದಿಲ್ಲ, ಆಡ್ಸೋದು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಕ್ರಿಕೆಟ್ ಗಾಡ್ ಸಿಗ್ತಾ ಇದ್ರ? ಡೌಟೇ. ಆಗ ಟ್ಯಾಲೆಂಟ್ಗೆ ಮಣೆ ಹಾಕಿದ್ರು, ವಯಸ್ಸಿಗಲ್ಲ. ವೈಭವ್ ವಿಚಾರದಲ್ಲೂ ಹಾಗೆ ಆಗಬೇಕು. ಮಾಡರ್ನ್ ಡೇ ಸ್ಪೋರ್ಟ್ಸ್ ನೋಡೋದಾದ್ರೆ ಸ್ಪೇನ್ ರಾಷ್ಟ್ರದ ಫುಟ್ಬಾಲ್ ಆಟಗಾರ ಲ್ಯಾಮಿನ್ ಯಮಾಲ್ 16 ವರ್ಷಕ್ಕೆ ಯೂರೋ ಕಪ್ ಗೆಲ್ಸಿ ಇತಿಹಾಸ ಬರೆದ. 2023ರಲ್ಲಿ ಫೈನಲ್ ಮ್ಯಾಚ್ ಆಡುವಾಗ ಆತ ಸ್ಕೂಲ್ ಹೋಮ್ ವರ್ಕ್ ಮಾಡ್ತಿದ್ದ ಅನ್ನೋ ಸುದ್ದಿನೂ ನಾವು ನೋಡಿದ್ವಿ. ಪ್ರಪಂಚ ಬದಲಾಗ್ತಿದೆ. 14 ಅಥವಾ 15 ಅನ್ನೋದೀಗ ಚಿಕ್ಕ ವಯಸ್ಸಲ್ಲ. ಇಫ್ ಯು ಆರ್ ಗುಡ್ ಎನಫ್, ಯು ಆರ್ ಓಲ್ಡ್ ಎನಫ್. ಆಡೋಕೆ ಸಮರ್ಥರಿದ್ರೆ ವಯಸ್ಸು ಓಕೆ. ಈಗಿನ ಹೊಸ ಮಂತ್ರ ಅದು. ವಾರ್ನಿಂಗ್, ಕಾಯ್ತಾ ಕುಳಿತರೆ ಕಮರಿ ಹೋಗ್ತಾರೆ. ಇದು ಈ ವಿಡಿಯೋದ ಅತಿ ಮುಖ್ಯವಾಗಿರೋ ಭಾಗ. ನಾವು ಯಾಕೆ ಈಗಲೇ ಚಾನ್ಸ್ ಕೊಡಿ ಅಂತ ಒತ್ತಿ ಹೇಳ್ತಾ ಇದೀವಿ ಅಂದ್ರೆ, ವೇಟ್ ಮಾಡಿದ್ರೆ ಏನಾಗುತ್ತೆ ಅಂತ. ನೋಡಿ, ಕ್ರಿಕೆಟ್ ನಲ್ಲಿ ನ್ಯಾಚುರಲ್ ಗೇಮ್ ಅನ್ನೋದು ತುಂಬಾನೇ ಮುಖ್ಯ. ವೈಭವ್ ಸೂರ್ಯವಂಶಿ ಈಗ ಆಡ್ತಿರೋದು ಇನ್ಸ್ಟಿಂಕ್ಟ್ ಮೇಲೆ, ಸಹಜ ಪ್ರವೃತ್ತಿ ಮೇಲೆ. ಬಾಲ್ ಬಂತ ಹೊಡಿ ಹೊಡಿ, ಭಯ ಇಲ್ಲ, ಓವರ್ ಥಿಂಕಿಂಗ್ ಇಲ್ಲ. ಅವರ ದೇಹ ಕೂಡ ಅದಕ್ಕೆ ಅಡಾಪ್ಟ್ ಆಗಿದೆ. ನಾವೇನಾದ್ರೂ ಇನ್ನೂ 3-4 ವರ್ಷ ರಣಜಿ ಆಡ್ಲಿ ಅಂದ್ರೆ ಮೈಂಡ್ ಸೆಟ್ಟು ಚೇಂಜ್ ಆಗುತ್ತೆ, ದೇಹನೂ ಬದಲಾಗುತ್ತೆ. ಅಷ್ಟರಲ್ಲಿ ಅಲ್ಲಿರೋ ಕೋಚ್ಗಳು ಬರ್ತಾರೆ, ಏಯ್ ಯಾಕೆ ಹಂಗೆ ಆಡ್ತೀಯಾ, ನೇರ ಇಡಿ, ಹಿಂಗಾಡು ಹಂಗಾಡು, ಡಿಫೆನ್ಸ್ ಮಾಡು, ಡಿಫೆನ್ಸ್ ಗೊತ್ತಾ ನಿಂಗೆ, ಗಾಳಿ ಹೊಡಿಬೇಡ ಅಂತೆಲ್ಲ ಹೇಳ್ಕೊಡೋಕೆ ಶುರು ಮಾಡ್ತಾರೆ. ಯಾವಾಗ ಈ ಓವರ್ ಕೋಚಿಂಗ್ ಶುರುವಾಗುತ್ತೋ ಆಟಗಾರರು ಕನ್ಫ್ಯೂಸ್ ಆಗ್ಬೋದು. ತನ್ನ ನ್ಯಾಚುರಲ್ ಅಟ್ಯಾಕಿಂಗ್ ಆಟವನ್ನು ಬಿಟ್ಟು ಡಿಫೆನ್ಸಿವ್ ಆಗಿ ಯೋಚನೆ ಮಾಡೋಕೆ ಶುರು ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಡಿಸಿಪ್ಲಿನ್ ಅಥವಾ ಶಿಸ್ತು. ಬೆಸ್ಟ್ ಎಕ್ಸಾಂಪಲ್ ಪೃಥ್ವಿ ಶಾ, ಅದ್ಭುತ ಟ್ಯಾಲೆಂಟ್. ನೆಕ್ಸ್ಟ್ ಸಚಿನ್ ಅಂತ ಅವತ್ತೇ ಕರೆದಿದ್ವಿ. ಆದರೆ ಏನಾಯಿತು? ಟೆಕ್ನಿಕ್ ಅಷ್ಟೇ ಅಲ್ಲ, ಮೈದಾನದ ಹೊರಗಿನ ನಡವಳಿಕೆ, ಡಿಸಿಪ್ಲಿನ್ ಇಲ್ಲದ ಜೀವನ ಶೈಲಿ, ಪಾರ್ಟಿ ವಿವಾದಗಳು ಕರಿಯರ್ನ ಈಗ ಆಲ್ಮೋಸ್ಟ್ ಎಂಡ್ ಝೋನ್ಗೆ ತಲುಪಿಯಾಗಿದೆ. ಅದೇ ರೀತಿ ಉನ್ಮುಕ್ತ್ ಚಾಂದ್ ನಿಮಗೆ ಗೊತ್ತೇ ಇದೆ. ಅದೇ ವೀರೇಂದ್ರ ಸೆಹವಾಗ್ ಅಥವಾ ರಿಷಬ್ ಪಂತ್ ವಿಚಾರ ತಗೊಳ್ಳಿ. ಅವ್ರು ಯಾವತ್ತೂ ಟೆಕ್ನಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನ್ಯಾಚುರಲ್ ಗೇಮ್ ಆಡೋಕೆ ಅವ್ರನ್ನ ಬಿಟ್ಟರು. ಅದಕ್ಕೆ ಅವರು ಲೆಜೆಂಡ್ಸ್ ಆದರು. ಸೈಕಾಲಜಿ ಪ್ರಕಾರ 14ರಿಂದ 18 ವರ್ಷ ವಯಸ್ಸಲ್ಲಿ ಫಿಯರ್ ಆಫ್ ಫೇಲ್ಯೂರ್ ತುಂಬ ಕಮ್ಮಿ ಇರುತ್ತೆ. ವಯಸ್ಸಾದ್ಮೇಲೆ ಜವಾಬ್ದಾರಿ ಬರುತ್ತೆ, ಕಳ್ಕೊಳ್ಳೋ ಭಯ ಜಾಸ್ತಿ ಆಗುತ್ತೆ. ಸೊ ವೈಭವ್ ಅವರಲ್ಲಿರೋ ಈ ಫಿಯರ್ಲೆಸ್ ಆಟಿಟ್ಯೂಡನ್ನು ನಾವು ಈಗಲೇ ಬಳಸ್ಕೋಬೇಕು. ಕಬ್ಬಣ ಕಾದಿದೆ, ಈಗಲೇ ಬಡಿದ್ರೆ ಹರಿತವಾಗಿರೋ ಆಯುಧ ಆಗುತ್ತೆ, ಆಮೇಲೆ ಬಡಿದ್ರೆ ಬರೀ ಶಬ್ದ ಬರುತ್ತೆ ಅಷ್ಟೇ. ಇವಾಗಲೇ ಟೀಮ್ ಇಂಡಿಯಾಗೆ ಹಾಕಿದ್ರೆ ಅನ್ನೋದು ಅಡ್ವಾಂಟೇಜ್ ಇದೆ. ಅಲ್ಲಿ ಯಾರನ್ನ ನೋಡಿ ಕಲಿತಾರೆ ಗೊತ್ತಾ? ಅವರು ಸೆಟಪ್ ಆಗುತ್ತೆ ಕರೆಕ್ಟಾಗಿ. ವಿರಾಟ್ ಕೊಹ್ಲಿ ನೋಡ್ತಾರೆ, ರೋಹಿತ್ ಶರ್ಮಾ ನೋಡ್ತಾರೆ, ಬೂಮ್ರಾ ನೋಡ್ತಾರೆ. ಅವರ ಶಿಸ್ತು, ಅವರ ವರ್ಕ್ ಎಥಿಕ್ಸ್ ಅದನ್ನು ನೋಡ್ತಾರೆ, ಫಿಟ್ನೆಸ್ ನೋಡ್ತಾರೆ. ವೈಭವ್ ಅವ್ರನ್ನ ಮಾನದಂಡವಾಗಿ ತಗೊಳ್ತಾರೆ. ಅಲ್ಲಿಂದ ಬೆಂಚ್ ಮಾರ್ಕ್ ಅಲ್ಲಿ ಸೆಟ್ ಆಗುತ್ತೆ ವೈಭವ್ಗೆ. ಇಲ್ಲ ಬರೀ ರಣಜಿ IPL ಅಂತ ಬಿಟ್ರೆ ಚಿಕ್ಕ ವಯಸ್ಸಿನ ಹುಡುಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಇನ್ನು 3-4 ವರ್ಷದಲ್ಲಿ ಮೈಂಡ್ ದೇಹ ಎರಡೂ ಬೆಳೆಯುವ ಟೈಮ್ನಲ್ಲಿ ಇವಾಗಿನ ಆ ಫೈರ್ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಜೊತೆಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಫೇಮ್ ಮತ್ತು ದುಡ್ಡು ಕೂಡ ಅವರ ದಾರಿಲಿ ಬಂದು ಬೀಳ್ತಾ ಇದೆ. ದಾರಿಲಿ ಮುಂದಕ್ಕೆ ಹೋಗೋದಾ ದುಡ್ಡು ಬಾಚ್ಕೊಳ್ಳೋದ ಗೊತ್ತಾಗ್ತಿಲ್ಲ ಅವ್ರಿಗೆ. ಸೊ ಆದಷ್ಟು ಬೇಗ BCCI ಅವ್ರಿಗೆ ಟೀಮ್ ಇಂಡಿಯಾದ ಜರ್ಸಿಯನ್ನು ತೊಡಿಸ್ಬೇಕು, ನ್ಯಾಷನಲ್ ಟೀಮ್ನ ಜರ್ಸಿಯನ್ನು ತೊಡಿಸ್ಬೇಕು. ಇಂಡಿಯಾ ಡ್ರೆಸ್ಸಿಂಗ್ ರೂಮ್ನಲ್ಲಿ ಲೆಜೆಂಡ್ಗಳೊಂದಿಗೆ ಅವರು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿ ಅವರ ಅನುಭವದಿಂದ, ಸೀನಿಯರ್ಸ್ ಅನುಭವದಿಂದ ಡ್ರಾ ಮಾಡ್ಕೋಬೇಕು. ಅವರೊಟ್ಟಿಗೆ ಆಡಿ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಸಾಧನೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ರಿಯಾಲಿಟಿ ಚೆಕ್, ಟೀಮ್ ಇಂಡಿಯಾದಲ್ಲಿ ಜಾಗ ಇದೆಯಾ? ಈಗ ಪ್ರಾಕ್ಟಿಕಲ್ ಥಿಂಕ್ ಮಾಡಬೇಕು. ಟೀಮ್ ಇಂಡಿಯಾದಲ್ಲಿ ಈಗ ಆಲ್ರೆಡಿ ಯಂಗ್ಸ್ಟರ್ಸ್ ತುಂಬಿದಾರಲ್ವಾ. ಓಪನಿಂಗ್ ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ವೈಭವ್ ತರನೇ ಅಟ್ಯಾಕಿಂಗ್ ಆಟ ಆಡ್ತಾರೆ, ಶುಭ್ಮನ್ ಗಿಲ್ ಇದ್ದಾರೆ. ಹೀಗಿರುವಾಗ ವೈಭವ್ಗೆ ಎಲ್ಲಿ ಜಾಗ ಕೊಡೋದು, ಹೇಗೆ ಅಂತ? ಉತ್ತರ ಸಿಂಪಲ್, ಫ್ಯೂಚರ್ ಪ್ರೂಫಿಂಗ್. ನಾವು ಮಾತಾಡ್ತಿರೋದು 2026 ಅಥವಾ 2027 ಬಗ್ಗೆ ಅಲ್ಲ. ನಾವು ಮಾತಾಡ್ತಿರೋದು ಮುಂದಿನ 15-20 ವರ್ಷಗಳ ಬಗ್ಗೆ. ಅಭಿಷೇಕ್ ಶರ್ಮಾ ಮತ್ತು ಜೈಸ್ವಾಲ್ ಅದ್ಭುತ ಆಟಗಾರರು, ನೋ ಡೌಟ್. ಆದರೆ ವೈಭವ್ ಸೂರ್ಯವಂಶಿ ಅವರಲ್ಲಿ ಒಂದು ಸ್ಪೆಷಲ್ ಎಕ್ಸ್ ಫ್ಯಾಕ್ಟರ್ ಇದೆ. ಅವರಿಬ್ಬರಿಗಿಂತ ವಯಸ್ಸಲ್ಲಿ ಚಿಕ್ಕವರು, ಆದರೆ ಹಿಟ್ಟಿಂಗ್ ಕೆಪಾಸಿಟಿಯಲ್ಲಿ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಇವರು. ಒಂದು ಬೆಸ್ಟ್ ಟೀಮ್ ಯಾವಾಗ ರೆಡಿ ಆಗುತ್ತೆ ಗೊತ್ತಾ? ಅಲ್ಲಿ ಯಾರಿಗೂ ಜಾಗ ಪರ್ಮನೆಂಟ್ ಅಲ್ಲ ಅನ್ನೋ ಭಯ ಇದ್ದಾಗ.
ವೈಭವ್ ಸ್ಕ್ವಾಡ್ಗೆ ಬಂದರೆ ಉಳಿದವ್ರಿಗೂ ಒಂದು ನೇರ ಎಚ್ಚರಿಕೆ ಇರುತ್ತೆ, ಪರ್ಫಾರ್ಮ್ ಮಾಡಲೇಬೇಕು, ಇಲ್ಲಾಂದರೆ ಚಿಕ್ಕ ಹುಡುಗನ ಮುಂದೆ ಮರ್ಯಾದೆ ಹೋಗುತ್ತೆ ಅಂಥೇಳಿ. ಈ ಕಾಂಪಿಟೇಷನ್ ಟೀಮ್ ಇಂಡಿಯಾದ ಬೆಂಚ್ ಸ್ಟ್ರೆಂತನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ನಾವು ಲೆಫ್ಟ್ ಹ್ಯಾಂಡ್ ಅಟ್ಯಾಕರ್ಸ್ ವಿಚಾರದಲ್ಲಿ ಎಷ್ಟೇ ಆಪ್ಷನ್ ಇಟ್ಕೊಂಡ್ರೂ ಸಾಕಾಗಲ್ಲ. T20 ಕ್ರಿಕೆಟ್ ಈಗ ಚೇಂಜ್ ಆಗಿದೆ. ಅಲ್ಲಿ 20 ಓವರ್ ನಿಂತು ಆಡೋರಿಗಿಂತ 20 ಬಾಲ್ ಆಡಿದ್ರೂ ಕೂಡ 200 ಸ್ಟ್ರೈಕ್ ರೇಟ್ನಲ್ಲಿ 40-46 ರನ್ ಚಚ್ಚೋರು ಮ್ಯಾಚ್ ವಿನ್ನರ್ಸ್ ಆಗ್ತಾರೆ. ವೈಭವ್ ಪರ್ಫೆಕ್ಟ್ ಮಿಸೈಲ್ ಈ ರೋಲ್ಗೆ. BCCIಗೆ ನಮ್ಮ ಸವಾಲು. ಸೊ ಫೈನಲ್ ಆಗಿ ಇಷ್ಟೇ ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಕೇವಲ ಒಬ್ಬ ಆಟಗಾರ ಅಲ್ಲ, ಆತ ಭಾರತಕ್ಕೆ ಸಿಕ್ಕಿರೋ ಅಪರೂಪದ ಆಸ್ತಿ ಇಂಡಿಯನ್ ಕ್ರಿಕೆಟ್ಗೆ. ಅದ್ಭುತ ಟೈಮಿಂಗ್, ರಿಫ್ಲೆಕ್ಸ್ ಮತ್ತು ಗಟ್ಸ್ ಇರೋ ಆಟಗಾರ. ಚಿಕ್ಕ ಪುಟಾಣಿ, ಇಷ್ಟೆಲ್ಲ ಸಾಮರ್ಥ್ಯ ಇರೋ ಪುಟಾಣಿ. ನಾವು ಟ್ರೆಡಿಷ್ನಲ್ ಮೆಥಡ್ ಫಾಲೋ ಮಾಡಿಕೊಂಡು ರಣಜಿ ಆಡಲಿ ದುಲೀಪ್ ಆಡಲಿ ಅಂತ ಕಾಯಿಸ್ತಾ ಕೂತ್ರೆ ಆ ಕಿಡಿ ಮಾಸಿ ಹೋಗುವ ಚಾನ್ಸಸ್ ಇರುತ್ತೆ, ಸ್ಪಾರ್ಕ್ ಕಳೆಗುಂದೋ ಚಾನ್ಸಸ್ ಇರುತ್ತೆ. ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಅವರು ಧೈರ್ಯ ಮಾಡಬೇಕು. ನೇರವಾಗಿ ವರ್ಲ್ಡ್ ಕಪ್ ಆಡಿಸಿ ಅಂತ ಅಲ್ಲ, ಕನಿಷ್ಠ ಪಕ್ಷ ಶ್ರೀಲಂಕಾ ಜೊತೆನೋ ಜಿಂಬಾಬ್ವೆ ಜೊತೆನೋ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿಸಿ ಒಂದ್ಸಲಿ ನೋಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಹದವನ್ನು ಇವರಿಗೊಂದ್ಸಲಿ ತೋರಿಸಿ ನೋಡಿ. ಸ್ಕ್ವಾಡ್ ಜೊತೆ ಟ್ರಾವೆಲ್ ಮಾಡಲಿ, ನೆಟ್ಸ್ನಲ್ಲಿ ಬೂಮ್ರಾ ಜೊತೆ ಬೌಲಿಂಗನ್ನು ಫೇಸ್ ಮಾಡಲಿ. ಆಗ ನಿಮಗೆ ಗೊತ್ತಾಗುತ್ತೆ ಅವ್ರನ್ನ ಎಲ್ಲಿ ಆಡಿಸ್ಬೇಕು ಅಂತ ಹೇಳಿ. ಇದರ ಬಗ್ಗೆ ನಿಮಗೆ ಏನಿಸುತ್ತೆ ಸ್ನೇಹಿತರೆ? ಅಭಿಷೇಕ್ ಶರ್ಮಾ, ಜೈಸ್ವಾಲ್ ಜೊತೆಗೆ ಈ 14 ವರ್ಷದ ಹುಡುಗನಿಗೂ ಚಾನ್ಸ್ ಕೊಡಬೇಕಾ ಅಥವಾ ಇನ್ನೂ ಚಿಕ್ಕವರು ಅಂತ ಕೂರಿಸ್ಬೇಕಾ ಹೊರಗಡೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.